ಲೋಕ ಗೆಲ್ಲಲು ಇಂದು ಬೆಂಗಳೂರಿನಲ್ಲಿ ದೋಸ್ತಿ ನಾಯಕರ ಸಭೆ ಕರೆಯಲಾಗಿದೆ. ಜಂಟಿ ಸಮನ್ವಯ ಸಭೆಗೆ ಮುಂದಾಗಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು. ನೋಡಿ, ಸಮನ್ವಯ ಸಭೆ ಇದು ಅಂದರೆ ಸಮನ್ವಯತೆಯನ್ನು ಸಾಧಿಸುವುದು, ಒಗ್ಗಟ್ಟಿನ ಮಂತ್ರ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು, ಏನೇ ಅಸಮಾಧಾನಗಳಿದ್ರೂ ಬಗೆಹರಿಸಿಕೊಳ್ಳುವುದು, ಸ್ಥಳೀಯವಾಗಿ ಏನೆಲ್ಲ ಮುನಿಸಿಗಳಿದಾವೋ ಅದನ್ನೆಲ್ಲ ಮರೆತು ಒಂದಾಗಿ ಪ್ರಚಾರವನ್ನು ಮಾಡೋದು, ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂಥ ಒಂದು ಮಾನದಂಡ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯುತ್ತೆ. ಇಂದಿನ ಸಭೆಯಲ್ಲಿ ಬಿಜೆಪಿಯ ಪ್ರಮುಖರ ಜೊತೆ ಎಚ್ಡಿಕೆ ಕೂಡ ಭಾಗಿಯಾಗ್ತಾರೆ. ಪ್ರಚಾರದ ಕಾರ್ಯ ಹಾಗೂ ರೂಟ್ ಮ್ಯಾಪ್ ತಯಾರಿ ಬಗ್ಗೆ ಚರ್ಚೆಯಾಗಿತ್ತು. ಮೈತ್ರಿಯಲ್ಲಿ ಮತ್ತೆ ತಪ್ಪುಗಳಾಗದಂತೆ ನಡೆಯಲು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಪ್ರಚಾರದ ಕಾರ್ಯವೈಖರಿ ಹೇಗಿರಬೇಕು, ಅದರ ಜೊತೆಗೆ ಸ್ಥಳೀಯವಾಗಿ ಅಸಮಾಧಾನಗಳಿದ್ದಾವೆ, ಮುನಿಸುಗಳಿದ್ದಾವೆ, ಅದನ್ನೆಲ್ಲ ಹೇಗೆ ಶಮನ ಮಾಡಬೇಕು ಅನ್ನೋದ್ರ ಕುರಿತಾಗಿ ಚರ್ಚೆ ಆಗುತ್ತೆ. ಯಡಿಯೂರಪ್ಪನವರು ಇರ್ತಾರೆ, ವಿಜೇಂದ್ರ ಇರ್ತಾರೆ, ರಾಧಾ ಮೋಹನ್ ಅಗರ್ವಾಲ್ ಇದ್ದಾರೆ, ಅವರು ಕೂಡ ಭಾಗಿಯಾಗ್ತಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ. 11 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಮನ್ವಯ ಸಭೆ ನಡೆಯಲಿದೆ. ನಿನ್ನೆ ಕೂಡ ನಡೆದಿತ್ತು. ಗಂಭೀರವಾದಂಥ ವಿಚಾರಗಳು ಚರ್ಚೆ ಆಗಿತ್ತು. ಇವತ್ತು ಕೂಡ ಮೈತ್ರಿ ನಾಯಕರು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಯಾಕಂತ ಹೇಳಿದ್ರೆ ನೋಡಿ, ಕುಮಾರಸ್ವಾಮಿ ಅವರನ್ನ ಹೇಳ್ತಾ ಇದ್ರು, ಈ ಹಿಂದೆ ಇದ್ದಂಥ ಏನೇ ಮುನಿಸುಗಳಿರ್ಬೋದು, ನೋವುಗಳಿರ್ಬೋದು, ಅದೆಲ್ಲವನ್ನು ಮರೆತು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ನಾವು ಒಗ್ಗಟ್ಟಾಗಿ ಹೋರಾಡಲೇಬೇಕು ಅಂತ. ನಿನ್ನೆ ಮೈಸೂರಿನ ಅಭ್ಯರ್ಥಿ ಆಗಿರ್ಬೋದು, ಅದ್ರ ಜೊತೆಗೆ ಮಂಡ್ಯ ಅಭ್ಯರ್ಥಿ ಅವರೇ ಕುಮಾರಸ್ವಾಮಿಯನ್ನಾಗಿದ್ದಾರೆ. ಮೈಸೂರು ಮತ್ತು ಮಂಡ್ಯ ಭಾಗದ ಚಾಮರಾಜನಗರದ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದರು. ಇವತ್ತು ಕೂಡ ಸಮನ್ವಯ ಸಭೆ ಇದೆ. ಓವರಾಲ್ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಮತ್ತು JDS ನಾಯಕರ ಮಧ್ಯೆ ಗೊಂದಲಗಳಿದಾವೆ. ಕೆಲವೊಬ್ಬರು ನೋಡಿ ಈಗ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಪಕ್ಷನೇ ಬಿಟ್ಟು ಹೋದರು JDSನಿಂದ. ಇನ್ನು ಬಿಜೆಪಿಯಲ್ಲೂ ಕೂಡ ಅಸಮಾಧಾನಗಳಿದಾವೆ. ಉದಾಹರಣೆಗೆ ಹಾಸನದಲ್ಲಿ ಅದು ಹಾಗೇ ಇದೆ. ಜೊತೆಗೆ ನೋಡಿ, ಎಲ್ಲೆಲ್ಲಿ ಬಿಜೆಪಿ ಶಕ್ತಿ ಇದೆಯೋ ಹಳೆ ಮೈಸೂರು ಭಾಗದಲ್ಲಿ ಕೆಲವೊಂದಿಷ್ಟು ಮುನಿಸಿಗಳಂತರೂ ಖಂಡಿತವಾಗಲೂ ಇದ್ದಾವೆ. ಅದೆಲ್ಲವನ್ನು ಕೂಡ ಬಗೆಹರಿಸಬೇಕಲ್ವಾ. ಕುಮಾರಸ್ವಾಮಿಯವ್ರ ಮೇಲೂ ಕೂಡ ಜವಾಬ್ದಾರಿ ಇದೆ. ಅದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಮೇಲೂ ಕೂಡ ಇದೆ. ಸಮನ್ವಯತೆಯನ್ನು ಸಾಧಿಸೋದು ಅಂದರೆ ಎರಡೂ ಪಕ್ಷಗಳ ಕಾರ್ಯಕರ್ತರು, ನಾಯಕರು ಒಟ್ಟಾಗಿ ಹೋಗಬೇಕು. ಮೈಸೂರಿನಲ್ಲಿ ಕೂತ್ಕೊಂಡು ನಿನ್ನೆ ರಣತಂತ್ರವನ್ನು ಹೆಣೆದಿದ್ರು. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ JDS ಬಿಜೆಪಿಗಿಂತಲೂ ಕೂಡ ಸ್ಟ್ರಾಂಗ್ ಆಗಿದೆ. ಬಟ್ ಓವರಾಲ್ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂಥ ಮೈತ್ರಿ ಮುಂದುವರಿಬೇಕು. ಅಂದರೆ ಯಾವುದೇ ರೀತಿ ಗೊಂದಲಗಳು ಏರ್ಪಡಬಾರ್ದು, ಸ್ಥಳೀಯವಾಗಿ ಏನೆಲ್ಲ ಮುನಿಸುಗಳಿದಾವೋ ಅದೆಲ್ಲ ಬಗೆಹರಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಕುತೂಹಲ ಕೆರಳಿಸ್ತಾ ಇದೆ ಮಂಡ್ಯ ಸಂಸದೆ ಸುಮಲತಾ ನಡೆ. ನಿನ್ನೆ ನಡೆದಂಥ ಮೈತ್ರಿ ಸಮನ್ವಯ ಸಭೆಗೆ ಗೈರಾಗಿದ್ರು ರೆಬಲ್ ಲೇಡಿ. ನಿನ್ನೆ ಸಭೆಗೆ ಅವರು ಹಾಜರಾಗಿರಲಿಲ್ಲ. ಆಹ್ವಾನ ಇದ್ರೂ ಕೂಡ ಬಂದಿರಲಿಲ್ಲ. ಬಟ್ ಕುತೂಹಲ ಇದೆ. ಅವರ ನಡೆ ನಿಗೂಢ. ಇನ್ನೂ ಕೂಡ ಅವರು ಮನೆಯಲ್ಲಿ ಆಪ್ತರ ಜೊತೆಗೆ, ತಮ್ಮ ಅಭಿಮಾನಿಗಳ ಜೊತೆಗೆ ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ. ಸಭೆಗೆ ಗೈರಾಗಿ ಅಸಮಾಧಾನ ಸಂದೇಶ ರವಾನಿಸಿದ್ರ ಸುಮಲತಾ. ನಾಳೆ ಮತ್ತೆ ಆಪ್ತರ ಜೊತೆ ಸಭೆ ನಡೆಸ್ತಾರಂತೆ. ಬೆಂಬಲಿಗರ ಸಭೆ ಕರೆದು ಮುಂದಿನ ನಡೆಯನ್ನ ಘೋಷಣೆ ಮಾಡ್ತಾರ ರೆಬಲ್ ಲೇಡಿ. ಯಾಕಂದ್ರೆ ಆಲ್ರೆಡಿ JDSಗೆ ಬಿಟ್ಕೊಡ್ಲಾಗಿದೆ. ಕುಮಾರಸ್ವಾಮಿ ಕೂಡ ಕಂಟೆಸ್ಟ್ ಮಾಡೋದು ಫಿಕ್ಸು. ಸುಮಲತಾ ಅವ್ರು ಏನು ಮಾಡ್ತಾರೆ? ಅವರಿಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನು ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರಂತೆ ಬಿಜೆಪಿಯವರು. ಹಾಗಾಗಿನೇ ಈಗ ಅವರ ಮುಂದಿನ ನಡೆ ತಟಸ್ಥರಾಗಿರ್ತಾರಾ ಅಥವಾ ಸ್ವತಂತ್ರವಾಗಿ ಕಳೆದ ಬಾರಿ ಸ್ಪರ್ಧೆ ಮಾಡಿದಂತೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಾರಾ, ಜೊತೆಗೆ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತ್ಕೊಂಡು ಕುಮಾರಸ್ವಾಮಿಯವರ ವಿರುದ್ಧ ಅಂದರೆ ಅವ್ರನ್ನ ಸೋಲಿಸಲಿಕ್ಕೆ ಏನಾದರೂ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರಾ ಅಂತ ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಅಂದರೆ ಅವ್ರನ್ನ ದಾಳವಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಕೆಲವೊಂದಿಷ್ಟು ಶಾಸಕರು ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ತಲೆ ಕೆಡಿಸ್ಕೋಬೇಡಿ, ಚುನಾವಣೆ ನಾವು ಮಾಡ್ತೀವಿ, ಖರ್ಚು ನಾವು ನೋಡ್ಕೊಳ್ತೀವಿ ಅಂತ. ಹಾಗಾಗಿನೇ ಈಗ ಸುಮಲತಾ ಅವ್ರ ನಡೆ ಇನ್ನೂ ಕೂಡ ಅದು ಬಹಿರಂಗ ಆಗಿಲ್ಲ. ಅವರು ವಿಶ್ವಾಸದಲ್ಲಿದ್ದರು. ಲಾಸ್ಟ್ ಟೈಮ್ ಅವ್ರಿಗೂ ಕೂಡ BJPಗಾಗುತ್ತೆ, ನನಗೆ ಟಿಕೆಟ್ ಸಿಗುತ್ತೆ ಅಂಥೇಳಿ. ಆದರೆ ಯಾವಾಗ ಕುಮಾರಸ್ವಾಮಿಯವರು ಅಖಾಡಕ್ಕೆ ಬರೋದು ಫಿಕ್ಸ್ ಆಯಿತು, ಆ ಚರ್ಚೆಗಳು ಜೋರಾಗಿ ಕೇಳಿಬರೋಕ್ಕೆ ಶುರುವಾಯಿತು. ಅಲ್ಲಿಂದ ಅವರು ಕೂಡ ಸೈಲೆಂಟ್ ಆಗಿಬಿಟ್ರು. ಮತ್ತಷ್ಟು ಮಾಹಿತಿ
ಎಲ್ ಎನ್ ಸ್ವಾಮಿ ನೀಡ್ತಾರೆ. ಎಲ್ ಎನ್ ಸ್ವಾಮಿ, ಈಗ ಸುಮಲತಾ ನಡೆ ಇನ್ನೂ ನಿಗೂಢ, ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ, ಅಂತಿಮವಾದಂಥ ನಿರ್ಧಾರ ಪ್ರಕಟ ಆಗ್ತಾ ಇಲ್ಲ. ನಿನ್ನೆ ಸಭೆಗೆ ಗೈರಾಗಿದ್ದು ಮುನಿಸ್ ಹಾಗೆ ಮುಂದುವರೆದಿದೆ ಅನ್ನುವಂಥ ಸಂದೇಶನ, ಅಥವಾ ಮತ್ತೆ ಅವರ ಮನವೊಲಿಸುವಂಥ ಪ್ರಯತ್ನಗಳು ನಡೀಬೋದಾ? ತಟಸ್ಥರಾಗಿರ್ತಾರ ಹೇಗೆ? ಪ್ರಭು, ಮಂಡ್ಯ ಲೋಕಸಭಾ ಚುನಾವಣೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಫಿಕ್ಸ್ ಆಗ್ತಾ ಇದ್ದಂತೆ ಇನ್ನಷ್ಟು ಟೆನ್ಷನ್ ಹೆಚ್ಚಾಗುತ್ತಾ ಎಂಬ ಚರ್ಚೆ ಶುರುವಾಗ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆ ಹಾಲಿ ಸಂಸದೆ ಸುಮಲತಾ ಅವರು ನನಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿದ್ರು. ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು, ನಾನು ಮಂಡ್ಯದಿಂದಲೇ ರಾಜಕೀಯ ಮಾಡ್ತೀನಿ, ಬೇರೆ ಕಡೆ ಹೋಗೋದಲ್ಲ, ನನಗೆ ಮಂಡ್ಯ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ, ನನಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸ ಇದೆ. ಹೈಕಮಾಂಡ್ ನಾಯಕರು ಕೂಡ ನನ್ನ ವಿಶ್ವಾಸಕ್ಕೆ ನಂಬಿಕೆ ಇಡ್ತಾರೆ ಎಂಬ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ರು. ಆದ್ರೆ ಈಗ ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರ ಸುಮಲತಾ ಅಂಬರೀಶ್ ಅವರು ಎಂಬ ವಿಚಾರಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕೆಂದ್ರೆ ನಿನ್ನೆ ನಡೆದಂತಹ ಒಂದು ಸಮನ್ವಯ ಸಭೆಗೂ ಕೂಡ ಸುಮಲತಾ ಅವರು ಗೈರಾಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಮಂಡ್ಯದಲ್ಲಿ ನಡೆದಂತಹ ಸಮನ್ವಯ ಸಮಿತಿಗೆ ಸುಮಲತಾ ಗೈರಾಗೋದ್ರ ಮೂಲಕ ತಮ್ಮ ಅಸಮಾಧಾನವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಈಗಾಗಲೇ ಆಪ್ತರ ಜೊತೆ ಸಾಕಷ್ಟು ಸಭೆಗಳನ್ನ ಮಾಡಿದ್ರು. ಮಂಡ್ಯದಿಂದ ಸ್ಪರ್ಧೆ ಮಾಡ್ಬೇಕಾ ಅಥವಾ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಎಂಬ ಈಗಾಗಲೇ ಸಾಕಷ್ಟು ಸಭೆಗಳನ್ನ ಮಾಡಿದ್ರು. ಜೊತೆಗೆ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಹೈಕಮಾಂಡ್ ನಿರ್ಧಾರದ ಬಳಿಕ ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕೆಂಬುದು ಬಿಜೆಪಿ ನಾಯಕರು ಕೂಡ ಸ್ಪಷ್ಟ ಆಗಿರೋದು. ಹಾಗಾಗಿ ಒಂದು ಕಡೆ ಬಿಜೆಪಿ ನಾಯಕರ ಹೊರತುಪಡಿಸಿ ಸುಮಲತಾ ಅವರು ತಮ್ಮ ಆಪ್ತರೊಂದಿಗೆ ಹಾಗೂ ತಮ್ಮ ಕಾರ್ಯಕರ್ತರೊಂದಿಗೆ ಸಭೆಯನ್ನು ನಡೆಸಿ ಮುಂದಿನ ನಡೆ ಯಾವ ರೀತಿ ಹೋಗ್ಬೇಕು ಎನ್ನುವ ಬಗ್ಗೆ ಚರ್ಚೆ ಕೂಡ ಮಾಡಲಿದ್ದಾರೆ. ನಾಳೆ ನಡೆಯುವಂತ ಒಂದು ಸಭೆಯಲ್ಲಿ ಆಪ್ತರ ಸಮಾಲೋಚನೆ ಬಳಿಕ ಸುಮಲತಾ ಅವರು ಮಂಡ್ಯದಿಂದ ಮತ್ತೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಮೈತ್ರಿ ಧರ್ಮ ಪಾಲನೆ ಮಾಡೋದಕ್ಕೆ ಬಿಜೆಪಿಗೆ ಸಪೋರ್ಟ್ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಒಂದು ಬೆಂಬಲ ವ್ಯಕ್ತಪಡಿಸ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರೋಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.